Warning. The stunts in this movie. Hey, shut the f up! ಹೋಗಿ ನಿಮಗ್ ಬುದ್ಧಿ ಹೇಳ್ತೀವಲ್ಲ, ನಮ್ಮ ಮಳೆ ಎಕಡೆ ತಗೊಂಡು ನಾವು ಹೊಡ್ಕೋಬೇಕು. ಹೋಗಪ್ಪ. ಮಗ ದೊಡ್ಡ ರೋಸ್ಟ್ ಮಾಡಕೊಂಡ. ನೀನ್ ದೊಡ್ಡ ಯೂಟ್ಯೂಬರ್ ತಿಳ್ಕೊಂಡಿ. ಎದಕ್ ಬೇಕು ನಿಂಗೆಲ್ಲ? ಮಜಾ ಬರತ್ತಲ್ಲ ನಾನು ವಿಡಿಯೋ ಡಿಲೀಟ್ ಆಗಿದ್ದು ನೋಡಿ. ಸ್ವಲ್ಪ ನೇರ ವಿಡಿಯೋ ಡಿಲೀಟ್ ಆಗಿತ್ತು, ತಳ್ಕೋದು ವಿಡಿಯೋ ಮಾಡಿ ಸ್ವಲ್ಪ ಸಿಂಪತಿಗೆ ಏನು ಮಾಡೋಣ. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. Hey Chenna, welcome to my guys. ಹಲೋ ಅವರಿಗೆ ಸ್ಟೂಯಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಈ ವಿಡಿಯೋ ನೋಡತ್ತರ ನಿಮ್ಗೆ ಗೊತ್ತಿರುತ್ತೆ ನಾ ಈ ವಿಡಿಯೋ ಅದಕ್ಕೆ ಮಾಡತ್ತೇನೆ ಅಂತೇಳಿ. ನಂದು ವಿಡಿಯೋ ನೋಡಿ ಅನ್ನಾಗೇನೋ ಭಾಳ ಹರ್ಟ್ ಆಗಿತ್ತತ್ತೆ. ಆ್ಯಕ್ಚುಲಿ ನಾನು ನಂದು ಸ್ಟುಡಿಯೋದಾಗೋದು ವಿಡಿಯೋ ಮಾಡ್ತಾನೋ, ಬಟ್ ಅನ್ನಾಗ ಹಿಂಗೆ ಕಂಟೆಂಟ್ ವಿಡಿಯೋ ಮಾಡೋದು ಚಲೋ ಅನ್ಸಿಲ್ಲ. ಅದಕ್ಕೆ ಅವ್ನ ಲೆವೆಲಿಗೆ ಬಂದು ನಾನು ಕಂಟೆಂಟ್ ನಿಂತೆ ವಿಡಿಯೋ ಮಾಡತ್ತನೋ. ಅಣ್ಣ ವಿಡಿಯೋ ಮಾಡಿ ಎಲ್ಲರಿಗೂ ಮೋಟಿವೇಟ್ ಮಾಡ್ತದೆ, ಬಟ್ ನನ್ನ ವಿಡಿಯೋ ನೋಡಿ ಅವಾಗ ಡಿಮೋಟಿವೇಟ್ ಆಗ್ಯಾನ. ಅಣ್ಣ ಬರೀ 17 ಸೆಕೆಂಡ್ ವಿಡಿಯೋ ಮಾಡೋದು ಗೊತ್ತಾ, ಬಟ್ 17 ನಿಮಿಷ ವಿಡಿಯೋ ನೋಡಿ ಪೂರದಂಗೆ ಹೊಡೆದಾನ. ಅಣ್ಣ ನೋಡುವರು ನಾನು ವಿಡಿಯೋ ಡಿಲೀಟ್ ಮಾಡೋದಟ್ಟ ಅಲ್ಲ, ನನ್ನ ಕಡೆ ಒಂದು ಅಪಾಲಜಿ ಲೆಟರ್ ಕೇಳತ್ತರು. ಇವತ್ತು ಅಪಾಲಜಿ ಕೇಳ್ತಾರೋ, ನಾಳೆ ಬಂದು ಕಾಲು ಬಿದ್ದು ಹೋಗಂತಾರೋ. ಅಣ್ಣ ಸುಮಾರು ಒಂದು 5-6 ವರ್ಷದಿಂದ ಸಾವಿರಾರು ವಿಡಿಯೋ ಮಾಡ್ಯಾನೋ, ಬಟ್ ನಾನು ಒಂದು ವಿಡಿಯೋ ನೋಡಿ ಹರ್ಟ್ ಆಗಿಬಿಟ್ಟಾನು. ಆ್ಯಕ್ಚುಲಿ ನಾನು ಹೇಳ್ತಾನೆ ಬರೀ ಇನ್ಸ್ಟಾಗ್ರಾಮ್ ಅಕೌಂಟ್ ಅಷ್ಟೇ ನೋಡಿದ್ದು. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ದಾಗ ಎಂಥ ವಿಡಿಯೋ ಮಾಡೋನು ಅದ್ರ ಮೇಲೆ ಅಷ್ಟೇ ಕಮೆಂಟ್ ಮಾಡೀನಿ. ಬಟ್ ಅವ್ನು ಯೂಟ್ಯೂಬ್ದಾಗ ಏನೇನು ಮಾಡೋಣ ಅದ್ರ ಬಗ್ಗೆ ಅವ್ನು ಕಮೆಂಟೇ ಮಾಡಿರ್ಕಿಲ್ಲ. ನಾನು ಯೂಟ್ಯೂಬ್ದಾಗ ಅವ್ನು ಭಾಳಷ್ಟು ಶಾರ್ಟ್ ಫಿಲ್ಮ್ ಮಾಡ್ಯಾನೋ. ಆ ಶಾರ್ಟ್ ಫಿಲ್ಮ್ನ ಒಂದೇ ವರ್ಡ್ದಾಗ ಸಮರೈಸ್ ಮಾಡ್ಬೇಕಂದ್ರೆ, ಅಣ್ಣನ ಶಾರ್ಟ್ ಫಿಲ್ಮ್ದಾಗ 10% ಸ್ಟೋರಿ ಇರ್ತೈತಿ, 90% ಮಾರಲ್ ಆಫ್ ದ ಸ್ಟೋರಿ ಇರ್ತೈತಿ. ಆಮೇಲೆ ಅಣ್ಣ ನನ್ನ ಮೇಲೆ 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಡಿಫಾರ್ಮೇಷನ್ ಕೇಸ್ ಆಗ್ತಾನತ್ತ. ಅಣ್ಣ ಅಕೌಂಟ್ದಾಗ 20 ರೂಪಾಯಿ ಅದ. ನಾನು ಎಲ್ಲಿದ್ದು ಕೊಡ್ಲಿ ನಿಂಗೆ 10 ಲಕ್ಷ ರೂಪಾಯಿ? ಇದೆಲ್ಲ ಬಿಟ್ಟರೆ ಆ್ಯಕ್ಚುಲಿ ಹೆಂಗೆ ರೋಸ್ಟ್ ವಿಡಿಯೋ ಅಂದ್ರೆ ಹೆಂಗಿರತ್ತೆ, ನಾವು ಯಾವುದೋ ಒಬ್ಬ ಕ್ರಿಯೇಟರ್ ಇರ್ತಾನೋ, ಅವ್ನ ಲೈಫ್ ಮೇಲೆ ನಾವು ಕಮೆಂಟ್ ಮಾಡೋಂಗಿಲ್ಲ. ಅವ್ನು ಮಾಡಿರೋ ವಿಡಿಯೋ ಮೇಲೆ, ಅವ್ನು ಮಾಡಿರೋ ಕಂಟೆಂಟ್ ಮೇಲೆ ನಾವು ಕಮೆಂಟ್ ಮಾಡ್ತೀವಿ. ಅವ್ಗೆ ಚಲೋ ಅನಿಸ್ಲಿಲ್ಲ ಅಂದ್ರೆ ಅವ್ನು ಮಾಡಿರೋ ಕಂಟೆಂಟ್ ಮೇಲೆ ಕಮೆಂಟ್ ಮಾಡತ್ತಾನೆ. ಅವ್ನ ಲೈಫ್ ಮೇಲೆಲ್ಲ, ಅವ್ನ ಲೈಫ್ ಹೆಂಗೆ ಬದುಕತ್ತಾನೋ ಅದ್ರ ಮೇಲೆ ಏನೋ ಕಮೆಂಟ್ ಮಾಡತ್ತೀವಿ. ಆಮೇಲೆ ಯಾರಾದ್ರೂ ನೀವು ಕಂಟೆಂಟ್ ಕ್ರಿಯೇಟರ್ ಇದನ್ನ ನಿಮ್ಮ ಮೇಲೆ ಯಾರು ರೋಸ್ಟ್ ಮಾಡಿದ್ರಂದ್ರೆ, ನೀವು ಬೆಸ್ಟ್ ಕೆಲಸ ಏನು ಮಾಡೋದಂದ್ರೆ ಇಗ್ನೋರ್ ಮಾಡಿಬಿಡ್ಬೇಕು. ಅದನ್ನ ಆ ವಿಡಿಯೋ ನೋಡೋಕೆ ಹೋಗ್ಬೇಡಿ. ನಾವು ಎಲ್ಲರೂ ಒಂದು ನಾರ್ಮಲ್ ಲೈಫ್ ಬದುಕ್ತಾರೆ, ಬಟ್ ಅದನ್ನು ಬಿಟ್ಟು ನೀವು ಏನೋ ಒಂದು ಹಾರ್ಡ್ ವರ್ಕ್ ಮಾಡಿ ಏನೋ ಒಂದು ಮಾಡಿರಿ, ನಿಮ್ಗೊಂದು 1000 ಜನ ಫಾಲೋವರ್ಸ್ ಅದಾರು, ನೀವು ವಿಡಿಯೋ ಮಾಡ್ತೀರಂದ್ರೆ ಯಾರೋ ಒಬ್ಬರು ನಿಮ್ಮ ಕಂಟೆಂಟ್ ಮೇಲೆ ಒಂದು ರೋಸ್ಟ್ ವಿಡಿಯೋ ಮಾಡೋದ್ರಿಂದ ನಿಮ್ಗೇನೂ ಫರ್ಕ್ ಬೀಳಬಾರ್ದು. ಅದು ನಿಮಗೆ ಫರ್ಕ್ ಬೀಳತ್ತಂದ್ರೆ ನಿಮ್ಮ ಮೇಲೆ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ಸೈತಿ. ನಾನು ಭಾಳ ಬುದ್ಧಿವಾದ ಹೇಳಂಗಿಲ್ಲ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮತ್ತೆ ಭಾಳ ಜಲ್ದಿ ರಿಲೀಸ್ ಮಾಡ್ತಾನೋ. ಬೇರೆ ಕಂಟೆಂಟ್ ಕ್ರಿಯೇಟರ್, ಬೇರೆ ರೋಸ್ಟ್ ವಿಡಿಯೋ, ಬೇರೆ ಎಕ್ಸ್ಪೋಸ್ ವಿಡಿಯೋ. ನಾ ವ್ಲಾಗ್ಸು ಮಾಡತ್ತಾನ, ವ್ಲಾಗ್ಸೋದು ಮಾಡತ್ತಾನ, ವ್ಲಾಗ್ಸೋದು ಅಪ್ಲೋಡ್ ಮಾಡ್ಕೊತಿರ್ತಾನೆ. ಆಮೇಲೆ ಈ ನಾನು ಲಾಸ್ಟ್ ವಿಡಿಯೋ ನೋಡಿ ಯಾರ್ಯಾರು ಸಪೋರ್ಟ್ ಮಾಡಿರಿ, ಯಾರ್ಯಾರು ಕಮೆಂಟ್ ಮಾಡಿರಿ, ಯಾರ್ಯಾರು ವಿಡಿಯೋ ನೋಡಿ ಮಜಾ ಬಂದೈತಿ, ನಿಮಗೆಲ್ಲ ಧನ್ಯವಾದಗಳು. ಏನು ಹಿಂಗೆ ಸಪೋರ್ಟ್ ಮಾಡ್ತಾರೆ. ಹಾಂ, ಆಮೇಲೆ ಜೋಕ್ ಆಗೈತೆ ಹೋಗ್ರಿ, ಅಷ್ಟೇ ಹೇಳೋದು. ಮತ್ತಿನ್ನೇನಿಲ್ಲ. ನಿಮಗೊಂದು ಮಾತೇನು ಹೇಳೋದನ್ನ, ನಾನು ಎಕ್ಸಾಮ್ ನೋಡ್ದಾವು, ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನೆಲ್ಲ ಮುಗಿಸ್ಬಿಡ್ರಿ. ನೀವು ನಿಮ್ಮ ಪಾಡಿಗಿರಿ, ನಾನು ಪಾಡಿಗಿರ್ತಾನು. ನಮಸ್ಕಾರ. ಒಂದ್ಸಲ ಕಟ್ಟಿಕೊಂಡವ್ರು ಒಂದು ಮಾತು ಹೇಳಿದ್ರು, ಈ ಜಗತ್ತಾಗ 1000 ಜನ 1000 ಪ್ರಶ್ನೆ ಕೇಳ್ತಾರತ್ತ, ಬಟ್ ಎಲ್ಲದಕ್ಕೂ ನಾವು ಉತ್ತರ ಕೊಟ್ಟೋದು ಗೊತ್ತು ಅಂದ್ರೆ ನಾವು ಭಾಳ ದೊಡ್ಡ ಹುಚ್ಚರಾಗ್ತೀವಿ.